ಚಿಕ್ಕಿ ತಯಾರಿಸಿದ್ರ ಬಾಯಾಗ ಅಂಟಂಟ್ ಅನಿಸ್ತೈತಿ, ಹಲ್ಲಾಗ ಸಿಕ್ಕೊಂತೈತಂತ ಇದ್ರ ಈ ವಿಡಿಯೋ ನೋಡಿ ಚಿಕ್ಕಿ ತಯಾರಿಸ್ರಿ. ಗ್ಯಾರಂಟಿ ಐತಿ ನೀವು ತಯಾರಿಸಿರೋ ಚಿಕ್ಕಿ ಸೇಮ್ ಮಾರ್ಕೆಟ್ನಾಗ ಸಿಗ್ತೈತಿ ನೋಡ್ರಿ, ಅದೇ ರೀತಿ ಗರಿ ಗರಿಯಾಗಿ ಕ್ರಂಚಿ ಆಗಿ ಬರ್ತೈತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗ ಸ್ವಾಗತ. ನಾನು ರಶ್ಮಿ. ಒಮ್ಮೊಮ್ಮೆ ಪಾಕ ಸರಿ ಆಗ್ಲಾರ್ಕ ಚಿಕ್ಕಿ ಬಾಯಾಗ ಅಂಟಂಟ್ ಅನಿಸ್ತೈತಿ, ಹಲ್ಲಾಗ ಸಿಕ್ಕೊಂತೈತಿ. ಆ ರೀತಿ ಆಗಬಾರ್ದು ಅಂದ್ರೆ ಏನು ಮಾಡಬೇಕು, ಎಷ್ಟೊತ್ತು ಪಾಕ ಕುದಿಸ್ಬೇಕು, ಪರ್ಫೆಕ್ಟ್ ಟೈಮಿಂಗ್ ಡೀಟೇಲ್ ಆಗಿ ತಿಳಿಸಿಕೊಡಾಕತ್ತೀನಿ. ಇದರ ಶೈನ್ ನೋಡಿದ್ರನ ಗೊತ್ತಾಕತಿ ಇದು ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಂತ. ಸೌಂಡ್ ಕೇಳ್ರಿ, ನೋಡ್ರಿ ಎಷ್ಟು ಗರಿ ಗರಿ ಆಗಿ ಬಂದವು. ಜಾಸ್ತಿ ತಡ ಮಾಡೋದು ಬೇಡ, ಈ ಮಾರ್ಕೆಟ್ ಸ್ಟೈಲ್ ಚಿಕ್ಕಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು ಕಪ್ ಮತ್ತು ಗ್ರಾಮ್ ಎರಡು ಅಳತಿ ಒಳಗೆ ಇದನ್ನು ತಿಳಿಸಿಕೊಡ್ತೇನೆ. ಅಳತಿ ಭಾಳ ಸಿಂಪಲ್ ಐತಿ. ನಾವು ಎಷ್ಟು ಶೇಂಗಾ ತೊಗೊಂಡಿರ್ತೀವಿ ನೋಡ್ರಿ ಅಷ್ಟ ಬೆಲ್ಲ ತೊಗೋಬೇಕು. ನಾನಿಲ್ಲಿ ಒಂದು ಸಣ್ಣ ಬೌಲ್ನಷ್ಟು ಶೇಂಗಾ ತೊಗೊಂಡೇನಿ. ಇವನ್ನ ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ ಅಂದ್ರೆ ಪಾವು kg ಅಷ್ಟು ಅದವು. ಅದ ಬೌಲ್ನಿಂದ ಒಂದು ಬೌಲ್ನಷ್ಟು ಬೆಲ್ಲ ತಗೋರಿ. ಬೆಲ್ಲ ಈ ರೀತಿ ಸಣ್ಣಕ್ಕೆ ಜಜ್ಜಿ ಅಥವಾ ಹೆಚ್ಚಿ ತಗೋರಿ. ಇದನ್ನು ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ನಷ್ಟು ಐತಿ. ಮತ್ತು ಒಂದು 2 ಚಮಚೆಯಷ್ಟು ತುಪ್ಪ ಬೇಕಾಕತಿ. ಈಗ ಒಂದು ದಪ್ಪನ ತಳ ಇರೋ ಬಾಳ್ಗಿ ಒಳಗೆ ಶೇಂಗಾ ಹುರಿದು ತಗೊಳ್ಳೋಣ. ಗಮನ ಇರಲಿ, ಆದಷ್ಟು ದಪ್ಪನ ತಳ ಇರೋ ಪಾತ್ರೆ ಅಥವಾ ಬಾಳ್ಗಿನ ತಗೋರಿ. ಅಂದ್ರೆ ಶೇಂಗಾ ಎಲ್ಲ ಕಡೆಯಿಂದ ಈವನ್ ಆಗಿ ರೋಸ್ಟ್ ಆಕ್ಕವು, ಹೊತ್ತಂಗಿಲ್ಲ. ಲೋ ಟು ಮೀಡಿಯಂ ಫ್ಲೇಮ್ನಾಗ ಇವು ಚಂದಗ ಬೆಂದು ಸಿಪ್ಪಿ ಸೀಳಿ ಚಟಪಟ ಅಂತವ್ ನೋಡ್ರಿ, ಅಲ್ಲಿವರೆಗೂ ಹುರಿದು ತಗೊಳ್ಳೋಣ. ಇಲ್ಲಿ ಒಂದು ಸಣ್ಣ ಟಿಪ್ ಹೇಳ್ಬೇಕಂದ್ರೆ, ನಾವು ತಗೊಂಡಿರೋ ಶೇಂಗಾ ಏನದವು ನೋಡ್ರಿ ಇವು ಆದಷ್ಟು ಒಂದೇ ಸಮ ಇರಲಿ. ಅಂದ್ರೆ ತೀರಾ ಸಣ್ಣದು ಮತ್ತು ದೊಡ್ಡದು ಈ ರೀತಿ ಮಿಕ್ಸ್ ಇರಬಾರ್ದು. ಯಾಕಂದ್ರೆ ಸಣ್ಣ ಶೇಂಗಾ ಬೇಯಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಅದ್ರಾಗ ದೊಡ್ಡ ಶೇಂಗಾ ಬೇಯೋ ಅಷ್ಟೊತ್ತಿಗೆ ಸಣ್ಣ ಶೇಂಗಾ ಹೊತ್ತೋಗ್ಬಿಡ್ತೈತಿ. ಅದರಿಂದ ಒಂದೇ ಸಮ ಇರುವಂಥ ಶೇಂಗಾ ತಗೊಂಡ್ರೆ ಇವು ಚಂದಾಗ ಈವನ್ ಆಗಿ ರೋಸ್ಟ್ ಆಕ್ಕವು ನೋಡ್ರಿ. ಒಂದು 5ರಿಂದ 8 ನಿಮಿಷದೊಳಗೆ ಶೇಂಗಾ ಚಂದಾಗ ರೋಸ್ಟ್ ಆಗ್ಯವು. ಈ ರೀತಿ ಚಟಪಟ ಸೌಂಡ್ ಬರಬೇಕು. ಈಗ ಇವನ್ನ ಗ್ಯಾಸ್ ಆಫ್ ಮಾಡಿ ಕೆಳಗಿಡ್ವಿ. ಒಂದು ಅಗಲ ಇರೋ ಪ್ಲೇಟ್ನಾಗ ಹಾಕಿ ಆರಾಕ್ ಬಿಡ್ರಿ. ಶೇಂಗಾ ಈ ರೀತಿ ಒಳಗಿಂದ ಚಂದಾಗ ಬೇಯಬೇಕು. ಈ ಸ್ಟೆಪ್ ಬಹಳ ಮುಖ್ಯ ಐತಿ. ನೀವು ಶೇಂಗಾ ಚಂದಾಗ ಹುರಿದು ತಗೊಂಡ್ರೆ ಚಿಕ್ಕಿ ತಿನ್ನಾಕ ರುಚಿ ಆಕತಿ ಮತ್ತು ಸಿಪ್ಪಿನೂ ಬಹಳ ಸುಲಭವಾಗಿ ಬ್ಯಾರೆ ಆಕತಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು. ಎಲ್ಲ ಶೇಂಗಾ ಇದೇ ರೀತಿ ಸಿಪ್ಪಿ ತೆಗೆದು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಶೇಂಗಾ ಸಿಪ್ಪಿ ತೆಗೆದು ತಗೊಂಡೇನಿ. ಈಗ ಚಿಕ್ಕಿ ತಯಾರಿಸೋಕ್ಕಿಂತ ಮುಂಚೆ ಈ ರೀತಿ ಬಟರ್ ಪೇಪರ್ ರೆಡಿ ಮಾಡಿ ಇಡ್ರಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವ್ರಿ. ಅಂದ್ರೆ ಚಿಕ್ಕಿ ಇದ್ರ ಮ್ಯಾಗ ಹಾಕಿದಾಗ ಬಹಳ ಈಸಿಯಾಗಿ ಪೇಪರ್ ಬಿಡ್ತೈತಿ. ಈಗ ಗ್ಯಾಸ್ ಮ್ಯಾಗ ಬಾಳ್ಗಿ ಬಿಸಿ ಮಾಡಿಕೊಂಡು ಇದ್ರಾಗ 2 ಚಮಚೆಯಷ್ಟು ತುಪ್ಪ ಹಾಕ್ರಿ. ಈಗ ಇದ್ರಾಗ ಬೆಲ್ಲ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಇದನ್ನ ಕರಗಿಸಿ ತಗೊಳ್ಳೋಣ. ನೋಡ್ರಿ, 2-3 ನಿಮಿಷದಾಗ ಬೆಲ್ಲ ಕರ್ಗೈತಿ. ಇದನ್ನು ನಾವು ಕಡಕ್ ಪಾಕ ರೆಡಿ ಮಾಡ್ಕೊಂಡು ತಗೋಬೇಕು. ಅಂದ್ರೆ 1 ಎಳೆ 2 ಎಳೆ ಈ ರೀತಿ ಅಲ್ಲ, ಇದನ್ನು ನೀರಾಗ ಹಾಕಿದ ತಕ್ಷಣ ಇದು ಗಟ್ಟಿ ಆಗಬೇಕು. ಆ ರೀತಿ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೇನೆ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಕುದಿಸಿ ತಗೊಳ್ಳೋಣ. ಬೆಲ್ಲ ಕರ್ಗಿದ ನಂತರ ನಾನು ಇದನ್ನು ಮತ್ತೆ 2 ನಿಮಿಷ ಕುದಿಸೇನಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು, ಇದಕ್ಕೆ ಕುದಿ ಬಂದೈತಿ. ಈಗ ಇದನ್ನು ಚೆಕ್ ಮಾಡೋಣ. ಇದು ಇನ್ನೂ ಆಗಿಲ್ಲ, ಆದರೂ ಸಹ ಇದನ್ನು ನೀವು ಮುಂಚೆನೇ ಈ ರೀತಿ ಚೆಕ್ ಮಾಡ್ತಾ ಬರ್ರಿ. ಅಂದ್ರೆ ಪಾಕ ತೀರಾ ಕಹಿ ಆಗಂಗಿಲ್ಲ. ನೋಡ್ರಿ, ಈ ರೀತಿ ಒಂದು ಪ್ಲೇಟ್ನಾಗ ನೀರು ತಗೊಂಡು ಪಾಕ ಹಾಕ್ರಿ. ಒಂದು ಸ್ವಲ್ಪ ಆರಿದ ಮ್ಯಾಗ ಇದನ್ನು ಕೈನಿಂದ ಮುಟ್ರಿ. ಇದು ಗಟ್ಟಿ ಆಗಿರಬೇಕು. ನೋಡ್ರಿ, ಇದು ಗಟ್ಟಿ ಆಗಿಲ್ಲ, ಹೀಜಾಕತ್ತೈತಿ. ಅಂದ್ರೆ ಪಾಕ ಇನ್ನೂ ರೆಡಿ ಆಗಿಲ್ಲ ಅಂತ ಅರ್ಥ. ಇದನ್ನು ಮೀಡಿಯಂ ಫ್ಲೇಮ್ನಾಗನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ತಗೊಳ್ಳೋಣ. ಭಾಳ ಹೊತ್ತೇನು ಬೇಡ. ನಾವು ಬೆಲ್ಲ ಕರ್ಗಿಂದ ಇದನ್ನು 2 ನಿಮಿಷ ಕುದಿಸೇವಿ. ಇನ್ನೊಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ನೋಡ್ರಿ, ಬೆಲ್ಲ ಕರ್ಗಿದ ನಂತರ ಇಲ್ಲಿವರೆಗೂ ಇದನ್ನು ನಾನು ಒಂದು 5ರಿಂದ 6 ನಿಮಿಷ ಕುದಿಸೇನಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು, ಪಾಕ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬಂದೈತಿ. ಈಗ ಚೆಕ್ ಮಾಡೋಣ. ನೋಡ್ರಿ, ನೀರಾಗ ಹಾಕಿದ ತಕ್ಷಣ ಈ ಪಾಕ ಗಟ್ಟಿ ಆಗೈತಿ. ಈ ರೀತಿ ಇದು ಬಿರುಸಾಗಬೇಕು. ಮತ್ತು ನೋಡ್ರಿ, ಗಾಜಿರ್ತೈತಲ್ಲ ಆ ರೀತಿ ಮುರಿಬೇಕು. ನೀವಿಲ್ಲಿ ಗಮನಿಸ್ತಿರ್ಬೋದು. ಈ ರೀತಿ ಪಾಕ ಚೆಕ್ ಮಾಡಬೇಕಾದ್ರೆ ನೀವು ಬೇಕಂದ್ರೆ ಗ್ಯಾಸ್ ಆಫ್ ಮಾಡಿ ಚೆಕ್ ಮಾಡಿರಿ. ಅಂದ್ರೆ ಪಾಕ ತೀರಾ ಏರಾಗಂಗಿಲ್ಲ, ಇಲ್ಲಾಂದ್ರೆ ಇದು ಕಹಿ ಆಕತಿ. ನೀವು ಬೇಕಂದ್ರೆ ಈ ಸ್ಟೇಜ್ನಾಗ ಒಂದು ಸ್ವಲ್ಪ ಸೋಡಾ ಹಾಕ್ಬೋದು, ಒಂದು 2 ಚಿಟಿಕೆ ಅಷ್ಟು. ಅಂದ್ರೆ ಇದು ಜಾಸ್ತಿ ದಿನ ತಡಿತೈತಿ. ನಾನು ಹಾಕಕತ್ತಿಲ್ಲ, ಯಾಕಂದ್ರೆ ನಮ್ಮ ಮನ್ಯಾಗ ಚಿಕ್ಕಿ ಮಾಡಿದ ದಿನಾನ ಅರ್ಧ ಖಾಲಿ ಆಗಿಬಿಟ್ಟಿರ್ತೈತಿ. ಈಗ ಶೇಂಗಾ ಹಾಕಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ.
ಇಲ್ಲಿ ಒಂದು ಸ್ವಲ್ಪ ಅವಸರ ಮಾಡಬೇಕು, ಯಾಕಂದ್ರೆ ಇದು ಬಹಳ ಜಲ್ದಿ ಗಟ್ಟಿ ಆಗ್ಬಿಡ್ತೈತಿ. ನೋಡ್ರಿ ಈ ರೀತಿ ಪಾಕದಾಗ ಶೇಂಗಾ ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ತಡ ಮಾಡಬೇಡ್ರಿ. ನಾವೇನು ಬಟರ್ ಪೇಪರ್ ರೆಡಿ ಮಾಡಿದ್ವಿ ನೋಡ್ರಿ, ಅದ್ರ ಮ್ಯಾಗ ಇದನ್ನ ಹಾಕಿ ಬಿಸಿ ಇರುವಾಗನ ಲಟ್ಟಿಸ್ಕೊಂಡು ತಗೋರಿ. ಲಟ್ಟಣಿಗೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ, ಅಂದ್ರೆ ಇದು ಅಂಟ್ಕೊಳಂಗಿಲ್ಲ. ಆದಷ್ಟು ತೆಳ್ಳಗ ಅಂದ್ರೆ ಶೇಂಗಾದ ಒಂದ ಲೇಯರ್ ಆಗಬೇಕು, ಆ ರೀತಿ ಇದನ್ನ ಲಟ್ಟಿಸ್ರಿ. ನೋಡ್ರಿ ಈ ರೀತಿ ಇದನ್ನ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ಇದು ಬಿಸಿ ಇರುವಾಗನ ಇದನ್ನ ಕಟ್ ಮಾಡಬೇಕು. ಈ ರೀತಿ ಇದನ್ನ ಕಟ್ ಮಾಡಿ ಇಡ್ರಿ, ಅಂದ್ರೆ ಇದು ಆರಿದ ಮ್ಯಾಗ ಗಟ್ಟಿ ಆಕತ್ ನೋಡ್ರಿ, ಆಗ ಬಹಳ ಈಸಿಯಾಗಿ ತುಂಡಾಕತಿ. ನಿಮ್ಗೆ ಬೇಕಾದಷ್ಟು ದೊಡ್ಡ ಅಥವಾ ಸಣ್ಣ ಆಕಾರದಾಗ ಇವನ್ನ ನೀವು ಕಟ್ ಮಾಡಬಹುದು. ನಾನು ಮಾರ್ಕೆಟ್ನಾಗ ಅಥವಾ ಅಂಗಡಿ ಒಳಗೆ ಸಿಗ್ತೈತಿ ನೋಡ್ರಿ, ಸಣ್ಣ ಸಣ್ಣ ಚೌಕ್ ಆಕಾರದಾಗ ಇರ್ತೈತಿ, ಆ ರೀತಿ ಇವನ್ನ ಕಟ್ ಮಾಡಾಕತ್ತೇನಿ. ಇದು ಬಿಸಿ ಇರುವಾಗನ ಈ ರೀತಿ ಕಟ್ ಮಾಡಿ ಇಟ್ಟು ಇದನ್ನ ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಒಂದು 10ರಿಂದ 15 ನಿಮಿಷ ಸಾಕು, ಇದು ಚಂದಾಗ ಸೆಟ್ ಆಕತಿ. 15 ನಿಮಿಷದ ನಂತರ ಇದು ಆರಿರ್ತೈತಿ. ಬಟರ್ ಪೇಪರ್ ತೆಗೆದು ಇದನ್ನ ನಿಮ್ಗೆ ಮುರಿದು ತೋರಿಸ್ತೇನೆ ನೋಡ್ರಿ. ಪರ್ಫೆಕ್ಟ್ ನೋಡ್ರಿ, ನಾವೇನು ಕಟ್ ಮಾಡಿದ್ವಲ್ಲ ಅಲ್ಲೇ ಇದು ಪರ್ಫೆಕ್ಟ್ ಆಗಿ ಈ ರೀತಿ ತುಂಡಾಗಕತ್ತೈತಿ. ಇದನ್ನ ನೋಡಿದ್ರನ ಗೊತ್ತಾಕತಿ ಅಂಗಡಿ ಒಳಗ ಅಥವಾ ಮಾರ್ಕೆಟ್ನಾಗ ಸಿಗ್ತೈತಲ್ಲ, ಸೇಮ್ ಅದೇ ರೀತಿ ಗರಿ ಆಗಿ ಬಂದೈತಿ. ನೋಡ್ರಿ ಸೈಡ್ಗಿನೂ ಎಷ್ಟು ಚಂದ ಕಟ್ ಆಗೈತಿ. ಈ ರೀತಿ ಇದನ್ನ ತಯಾರಿಸಿ ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿಡ್ರಿ. ನೀವು ಇದನ್ನ ದಿನ ಸಣ್ಣ ಹುಡುಗರ್ಗ ತಿನ್ನಾಕ ಕೊಡ್ಬೋದು, ಅಥವಾ ಮನ್ಯಾಗ ವಯಸ್ಸಾದವ್ರಿದ್ರ ಶೇಂಗಾನ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಆಮ್ಯಾಗ ಸೇಮ್ ಮೆಥಡ್ ಫಾಲೋ ಮಾಡಿ ಚಿಕ್ಕಿ ತಯಾರಿಸಿ ಇಡ್ರಿ. ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸಿತ್ತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಹೆಲ್ದಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.